ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಇವತ್ತು ಒಂದು ಸ್ಪೆಸಿಫಿಕ್ ಸ್ಟಾಕ್ ಅಲ್ಲಿ ಬಿಗ್ ಮೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಕಾರಣ ಆ ಕಂಪನಿಯ ಪೇರೆಂಟ್ ಕಂಪನಿ ಮಾಡಿದಂತ ಒಂದು ಅನೌನ್ಸ್ಮೆಂಟ್ ಆಗಿತ್ತು. ಆ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋಣ. ಏನೆಲ್ಲ ಅಡ್ವಾಂಟೇಜಸ್ ಇದೆ, ಹಾಗೆ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ. ಇದ್ರ ಜೊತೆಗೆ ಮಿಡ್ಲ್ ಈಸ್ಟ್ ಇಂದ, ಅಮೆರಿಕದಿಂದ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರುವಂತವು. ಅವುಗಳನ್ನು ಕೂಡ ತಿಳ್ಕೊಳ್ಳೋಣ. ಅಂಡ್ ಇನ್ನೊಂದಷ್ಟು ಕಂಪನಿಗಳ Q1 ರಿಸಲ್ಟ್ ಅನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ SML ಮಹೀಂದ್ರ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ನೀವು ಇಲ್ಲಿ ನೋಡಬಹುದು 20% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದರಲ್ಲೂ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಒಂದು ಸುದ್ದಿ ಬಂತು, ಇಮಿಡಿಯೇಟ್ಲಿ ಈ ರೀತಿ ಸರ್ಕ್ಯೂಟ್ ಗೆ ಬದಲಾಯಿತು ಸ್ಟಾಕ್. ಈ ರೀತಿ ದೊಡ್ಡ ರಿಯಾಕ್ಷನ್ ಬರಬೇಕಂದ್ರೆ ಖಂಡಿತ ಏನಾದ್ರೂ ಸ್ಪೆಷಲ್ ರೀಸನ್ ಇರಲೇಬೇಕಾಗುತ್ತೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂತು. ಅದೇನಂತಂದ್ರೆ ಮಹೀಂದ್ರ ಅಂಡ್ ಮಹೀಂದ್ರ, ನೀವು ಇಲ್ಲಿ ನೋಡಬಹುದು ಕಂಪನಿ ಹೆಸರು ಮಹೀಂದ್ರ ಅಂಡ್ ಮಹೀಂದ್ರ ಲಿಮಿಟೆಡ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ನೋಡಬಹುದು, ಅಪ್ರೂವಲ್ ಫಾರ್ ಸೇಲ್, ಟ್ರಾನ್ಸ್ಫರ್ ಅಂಡ್ ಡಿಸ್ಪೋಸಲ್ ಆಫ್ ಕಂಪನೀಸ್ ಟ್ರಕ್ ಅಂಡ್ ಬಸ್ ಡಿವಿಷನ್ ಟು SML ಮಹೀಂದ್ರ ಲಿಮಿಟೆಡ್ ಆನ್ ಎ ಸ್ಲಂಪ್ ಸೇಲ್ ಬೇಸಿಸ್ ಅಂಡರ್ ಬಿಸಿನೆಸ್ ಟ್ರಾನ್ಸ್ಫರ್ ಅಗ್ರಿಮೆಂಟ್. ಅಂದ್ರೆ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿಯಲ್ಲಿರುವಂತಹ ಟ್ರಕ್ ಅಂಡ್ ಬಸ್ ಡಿವಿಷನ್ ಏನಿದೆ ಅದನ್ನ ಸ್ಲಂಪ್ ಸೇಲ್ ಬೇಸಿಸ್ ಅಲ್ಲಿ SML ಮಹೀಂದ್ರಾಗೆ ಟ್ರಾನ್ಸ್ಫರ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಕಂಪನಿ. ಇದು ಅಫಿಷಿಯಲ್ ಅನೌನ್ಸ್ಮೆಂಟ್. ಇದೇನು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಅಲ್ಲ. ಅಫಿಷಿಯಲ್ ಆಗಿ ಮಹೀಂದ್ರ ಅಂಡ್ ಮಹೀಂದ್ರ ಅನೌನ್ಸ್ ಮಾಡಿರುವಂತದ್ದು. ನಿಮಗೆ ಗೊತ್ತಿರೋ ಹಾಗೆ ಮಹೀಂದ್ರ ಅಂಡ್ ಮಹೀಂದ್ರ ಪ್ಯಾಸೆಂಜರ್ ಕಾರ್ಸ್, SUVs ಸೆಗ್ಮೆಂಟ್ ಅಲ್ಲಿ ಮೇಜರ್ ಆಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಬಸ್ ಅಂಡ್ ಟ್ರಕ್ ಡಿವಿಷನ್ ಕೂಡ ಇತ್ತು. ಬಟ್ ಇತ್ತೀಚೆಗೆ SML ಐಸೂಜುನ ಅಕ್ವೈರ್ ಮಾಡ್ಕೊಂಡು ಅದನ್ನ SML ಮಹೀಂದ್ರ ಅಂತ ರಿನೇಮ್ ಕೂಡ ಮಾಡ್ಕೊಂಡಿತ್ತು. ಅದು ಹೇಗಿದ್ರು ಟ್ರಕ್ಸ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತದ್ದು. ಹಾಗಾಗಿ ತನ್ನಲ್ಲಿರುವಂತಹ ಈ ಟ್ರಕ್ ಅಂಡ್ ಬಸ್ ಡಿವಿಷನ್ ಅನ್ನ ಆ ಕಂಪನಿಗೆ ವರ್ಗಾವಣೆ ಮಾಡುವಂತ ಡಿಸಿಷನ್ ಅನ್ನ ತಗೊಂಡಿದೆ. ಈ ಒಂದು ಡಿಸಿಷನ್ ಇವತ್ತು SML ಮಹೀಂದ್ರದಲ್ಲಿ ಒಳ್ಳೆ ರ್ಯಾಲಿಗೂ ಕೂಡ ಕಾರಣ ಆಗಿದೆ. ನೋಡಬಹುದು, proposed to be executed on or before 7th August 2026. ಆಗಸ್ಟ್ 7, 2026 ಒಳಗಡೆನೆ ಈ ಬಿಸ್ನೆಸ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಆಗ್ತಿದೆ ಎರಡು ಕಂಪನಿಗಳ ನಡುವೆ. ಸ್ಲಂಪ್ ಸೇಲ್ ಅಂದ್ರೆ ಎಷ್ಟಕ್ಕೆ ತಗೊಳ್ತಿದೆ ನೋಡಬಹುದು, 525 ಕೋಟಿಗೆ. ಎಸ್ಪೆಷಲಿ ಈ ಸುದ್ದಿ ಬಂದ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಶೇರ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ತುಂಬಾ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನಲ್ಲ, 1.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಎಸ್ಪೆಷಲಿ ಪಾಸಿಟಿವ್ ಅಲ್ಲಿ ಇದ್ದಂತ ಸ್ಟಾಕ್ ನೆಗೆಟಿವ್ ಗೆ ತಿರುಗಿತು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇವತ್ತು ಆಟೋ ಸೆಕ್ಟರ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಮಾಡಲಿಲ್ಲ. ಓವರ್ ಆಲ್ ಸೆಕ್ಟರ್ ಸ್ವಲ್ಪ ಪ್ರೆಷರ್ ಅಲ್ಲಿ ಇತ್ತು. ಮೇ ಬಿ ಅದು ಕೂಡ ಕಾರಣ ಆಗಿರ್ಬೋದೇನೋ. ಬಟ್ ಮಹೀಂದ್ರ ಅಂಡ್ ಮಹೀಂದ್ರ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು. ಬಟ್ SML ಮಹೀಂದ್ರ ಅಂತೂ 20% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನೀವು ಇಲ್ಲೂ ಕೂಡ ನೋಡಬಹುದು ಹೆಡ್ಲೈನ್, SML ಮಹೀಂದ್ರ ಶೇರ್ಸ್ 20% ಅಪ್ಪರ್ ಸರ್ಕ್ಯೂಟ್ ಆಸ್ M&M ಟು ಸೆಲ್ ಟ್ರಕ್ ಬಸ್ ಡಿವಿಷನ್ ಟು SML ಮಹೀಂದ್ರ ಫಾರ್ ₹525 crore. ನಾವೇನೀಗ ಪ್ರೈಮರಿ ಸೋರ್ಸ್ ಇಂದ ನೋಡಿದ್ವಿ, ಅಂದ್ರೆ ಮಹೀಂದ್ರ ಅಂಡ್ ಮಹೀಂದ್ರ ಅನೌನ್ಸ್ ಮಾಡಿರೋದು ಅದು ಹೆಡ್ಲೈನ್ ಅಲ್ಲೇ ಇಲ್ಲೂ ಕೂಡ ಇದೆ. ಹಾಗಾದ್ರೆ ಯಾವ ಕಂಪನಿಗೆ ಇದು ಪಾಸಿಟಿವ್, ಯಾವ ಕಂಪನಿಗೆ ನೆಗೆಟಿವ್, ಅದನ್ನ ಒಂದ್ಸಲ ನೋಡೋದಾದ್ರೆ ಮೊದಲಿಗೆ SML ಮಹೀಂದ್ರಾಗೆ ಯಾವೆಲ್ಲ ಅಡ್ವಾಂಟೇಜಸ್ ಇದೆ, ಹಾಗೆ ರಿಸ್ಕ್ ಅಥವಾ ನೆಗೆಟಿವ್ಸ್ ಅಂತ ಏನಿದೆ ಅಂತ ನೋಡೋದಾದ್ರೆ ಎಸ್ಪೆಷಲಿ ರೆವಿನ್ಯೂ ಬೇಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾಕಂದ್ರೆ 2989 ಕೋಟಿ ರೆವಿನ್ಯೂ FY26 ಅಲ್ಲಿ ರಿಪೋರ್ಟ್ ಮಾಡಿದೆ ಟ್ರಕ್ ಅಂಡ್ ಬಸ್ ಡಿವಿಷನ್ ಮಹೀಂದ್ರ ಅಂಡ್ ಮಹೀಂದ್ರದಲ್ಲಿ. ಸೊ ಈ 2989 ಕೋಟಿ ಅಂದ್ರೆ ಆಲ್ಮೋಸ್ಟ್ 3000 ಕೋಟಿ ರೆವಿನ್ಯೂ ಜನರೇಟ್ ಮಾಡುವಂತ ಬಿಸ್ನೆಸ್ ಎಂಜಿನ್ ಈಗ SML ಮಹೀಂದ್ರ ಸೇರ್ಕೊಳ್ಳುತ್ತೆ ಮಹೀಂದ್ರ ಅಂಡ್ ಮಹೀಂದ್ರದಿಂದ. ಜೊತೆಗೆ ಕಂಪ್ಲೀಟ್ ಕಮರ್ಷಿಯಲ್ ವೆಹಿಕಲ್ ಪೋರ್ಟ್ಫೋಲಿಯೋ ಒಂದ್ ಕಡೆ ಬಂದ್ಬಿಡುತ್ತೆ. ಲೈಟ್ ಆಗ್ಬೋದು, ಇಂಟರ್ಮೀಡಿಯೇಟ್, ಹೆವಿ ಟ್ರಕ್ಸ್ ಅಂಡ್ ಬಸ್ಸಸ್ ಎಲ್ಲಾನು ಕೂಡ ಒಂದ್ ಕಡೆ ಬಂದ್ಬಿಡುತ್ತೆ. ಹಾಗೆ ಡೀಲರ್ ಅಂಡ್ ಸರ್ವಿಸ್ ನೆಟ್ವರ್ಕ್ ದೊಡ್ಡದಾಗುತ್ತೆ. ನಂತರ ಬೆಟರ್ ಎಕನಾಮಿಕ್ಸ್ ಆಫ್ ಸೇಲ್ ಅಂಡ್ ಪರ್ಚೇಸಿಂಗ್ ಪವರ್, ಸ್ಟ್ರಾಂಗರ್ ಮಾರ್ಕೆಟ್ ಪೊಸಿಷನ್ ಅಗೇನ್ಸ್ಟ್ ಮೇಜರ್ CV ಪ್ಲೇಯರ್ಸ್, ಕಾಸ್ಟ್ ಸಿನರ್ಜೀಸ್ ಥ್ರೂ ಪ್ರೊಕ್ಯೂರ್ಮೆಂಟ್, R&D ಅಂಡ್ ಆಪರೇಷನ್ಸ್, ಪೊಟೆನ್ಶಿಯಲ್ ಫಾರ್ ಹೈಯರ್ ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿ. ಈ ಎಲ್ಲ ಅಡ್ವಾಂಟೇಜಸ್ SML ಮಹೀಂದ್ರಾಗೆ ಆಗತ್ತೆ. ಇನ್ನು ರಿಸ್ಕ್ ಕಡೆ ಬಂದ್ರೆ ಇಂಟಿಗ್ರೇಷನ್ ಎಕ್ಸಿಕ್ಯೂಷನ್ ರಿಸ್ಕ್, ಅಂದ್ರೆ ಇದನ್ನ ಯಾವ ಪ್ರಮಾಣದಲ್ಲಿ ಅಥವಾ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಆ ರಿಸ್ಕ್ ಇದ್ದೇ ಇರುತ್ತೆ. ಬಟ್ ಮಹೀಂದ್ರ ಅಂಡ್ ಮಹೀಂದ್ರ ಗ್ರೂಪ್ ಒಂದು ವೆಲ್ ಎಕ್ಸ್ಪೀರಿಯನ್ಸ್ಡ್ ಗ್ರೂಪ್, ಹಾಗಾಗಿ ಅದನ್ನ ಮ್ಯಾನೇಜ್ ಮಾಡುವಂತ ಸಾಧ್ಯತೆಗಳು ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಇನಿಷಿಯಲ್ ಡೇಸ್ ಅಲ್ಲಿ ಮಾರ್ಜಿನ್ ಪ್ರೆಷರ್ ಇದ್ದೇ ಇರುತ್ತೆ, ಯಾಕಂದ್ರೆ ಮರ್ಜರ್ ಕಾಸ್ಟ್ ಆಗುತ್ತೆ. ಹಾಗಾಗಿ ಇನಿಷಿಯಲ್ ಡೇಸ್ ಅಲ್ಲಿ ಒಂದಷ್ಟು ಪ್ರೆಷರ್ ಅಲ್ಲಿ ಇರುತ್ತೆ. ಇನ್ನು ಕಮರ್ಷಿಯಲ್ ವೆಹಿಕಲ್ ಇಂಡಸ್ಟ್ರಿ ಸ್ವಲ್ಪ ಸೈಕ್ಲಿಕಲ್, ಕೆಲವು ಸಲ ಚೆನ್ನಾಗಿರುತ್ತೆ. ಅಂದ್ರೆ ಎಸ್ಪೆಷಲಿ ಎಕಾನಮಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಾಗ ಚೆನ್ನಾಗಿರುತ್ತೆ, ಎಕಾನಮಿ ಅಂಡರ್ ಪರ್ಫಾರ್ಮ್ ಮಾಡಿದ್ರೆ ಡೌನ್ ಆಗುತ್ತೆ. ಸೊ ಈ ರೀತಿ ಸೈಕ್ಲಿಕಾಲಿಟಿ ಇದ್ದೇ ಇರುತ್ತೆ. ಜೊತೆಗೆ ಸಿನರ್ಜಿ ಬೆನಿಫಿಟ್ಸ್ ಏನು ಮರ್ಜರ್ ಆಗುತ್ತೆ, ಈ ಸಿನರ್ಜಿ ಬೆನಿಫಿಟ್ಸ್ ಸಿಗ್ಲಿಕ್ಕೆ ಒಂದಷ್ಟು ಸಮಯ ತಗೊಳ್ಬಹುದು. ಇನ್ನು ಬಿಸ್ನೆಸ್ ದೊಡ್ಡದಾಗೋದು ಎಕ್ಸಿಕ್ಯೂಷನ್ ನ ಕಾಂಪ್ಲೆಕ್ಸಿಟಿಯನ್ನು ಕೂಡ ಜಾಸ್ತಿ ಮಾಡುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಕಂಪನಿಯ ಸಕ್ಸಸ್ ಮ್ಯಾನೇಜ್ಮೆಂಟ್ ನ ಎಕ್ಸಿಕ್ಯೂಷನ್ ಮೇಲೆ ಡಿಪೆಂಡ್ ಆಗುತ್ತೆ.
ಈ ಕೆಲವೊಂದು ರಿಸ್ಕ್ ಕೂಡ ಇರುತ್ತೆ. ಸೊ ಓವರ್ ಆಲ್ ನೋಡೋದಾದ್ರೆ ಸ್ಟ್ರಾಟಜಿಕ್ ರೀಸ್ಟ್ರಕ್ಚರಿಂಗ್ ಆಗಿರುತ್ತೆ. ಇದು ಸಿಂಪಲ್ ಅಸೆಟ್ ಸೇಲ್ ಏನಲ್ಲ, ಸ್ಟ್ರಾಟಜಿಕ್ ರೀಸ್ಟ್ರಕ್ಚರಿಂಗ್. ಬೇರೆ ಬೇರೆ ಕಡೆ ಕಮರ್ಷಿಯಲ್ ವೆಹಿಕಲ್ಸ್ ಇಟ್ಕೊಳ್ಳೋದಕ್ಕಿಂತ ಒಂದು ಕಡೆ ಶಿಫ್ಟ್ ಮಾಡ್ತಿದೆ ಕಂಪನಿ. ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಇಂಟಿಗ್ರೇಷನ್ ಚಾಲೆಂಜಸ್ ಇರುತ್ತೆ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದು ಕಂಪನಿಗೆ ಸ್ಟ್ರಾಂಗರ್ ಪೊಸಿಷನಿಂಗ್ ಹೆಲ್ಪ್ ಮಾಡಬಹುದು. ಇದು SML ಮಹೀಂದ್ರಾ ಕೇಸ್ ಆಯ್ತು. ಏನು ಮಹೀಂದ್ರಾ ಅಂಡ್ ಮಹೀಂದ್ರಾಗೆ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಅಂತ ನೋಡೋದಾದ್ರೆ, ಈ ಕಮರ್ಷಿಯಲ್ ವೆಹಿಕಲ್ ಟ್ರಾನ್ಸ್ಫರ್ ಆಗ್ತಿರೋದ್ರಿಂದ ಕಂಪನಿಯ ಬಿಸ್ನೆಸ್ ಸ್ಟ್ರಕ್ಚರ್ ಸಿಂಪಲ್ ಆಗುತ್ತೆ. ಕಂಪನಿಯ ಕೋರ್ ಸ್ಟ್ರೆಂತ್ ಏನಿದೆ, ಹೈ ರಿಟರ್ನ್ ಬಿಸ್ನೆಸಸ್ ಲೈಕ್ SUV, ಟ್ರಾಕ್ಟರ್ಸ್, ಫಾರ್ಮ್ ಎಕ್ವಿಪ್ಮೆಂಟ್, EVs ಅಂಡ್ ಟೆಕ್ನಾಲಜಿ ಕಡೆ ಫೋಕಸ್ ಮಾಡಬಹುದಾಗಿರುತ್ತೆ. ಇನ್ನು ಬೆಟರ್ ಕ್ಯಾಪಿಟಲ್ ಅಲೋಕೇಶನ್, ಅನ್ಲಾಕಿಂಗ್ ವ್ಯಾಲ್ಯೂ, ರಿಟೇನ್ಸ್ ಗ್ರೂಪ್ ಎಕ್ಸ್ಪೋಜರ್, ಇವುಗಳು ಇದಕ್ಕೆ ಸಿಗುವಂತ ಅಡ್ವಾಂಟೇಜ್. ಇನ್ನು ನೆಗೆಟಿವ್ಸ್ ಅಂತ ನೋಡೋದಾದ್ರೆ, ಡೈರೆಕ್ಟ್ ರೆವೆನ್ಯೂ ಕಾಂಟ್ರಿಬ್ಯೂಷನ್ ಕಡಿಮೆ ಆಗುತ್ತೆ. ಯಾಕಂದ್ರೆ 3,000 ಕೋಟಿ ರೆವೆನ್ಯೂ ಕಾಂಟ್ರಿಬ್ಯೂಷನ್ ಬರ್ತಾ ಇದ್ದಂತ ಬಿಸ್ನೆಸ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಹಾಗಾಗಿ ಇನ್ನು SML ಎಕ್ಸಿಕ್ಯೂಷನ್ ಡಿಪೆಂಡೆನ್ಸ್, SML ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗುತ್ತೆ ಅದ್ರ ಮೇಲೆ ಕಮರ್ಷಿಯಲ್ ವೆಹಿಕಲ್ಸ್ ಬಿಸ್ನೆಸ್ ಸಕ್ಸಸ್ ಡಿಪೆಂಡ್ ಆಗುತ್ತೆ. ಟ್ರಾನ್ಸಾಕ್ಷನ್ ಅಂಡ್ ಎಕ್ಸಿಕ್ಯೂಷನ್ ರಿಸ್ಕ್, ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಸ್ಕ್ರೂಟಿನಿ ಕೂಡ ಇಲ್ಲಿ ಆಡ್ ಆಗುತ್ತೆ. ಹಾಗೆ ಸೆಗ್ಮೆಂಟ್ ಮಿಕ್ಸ್ ರಿಪೋರ್ಟ್ ಮಾಡೋದ್ರಲ್ಲೂ ಕೂಡ ಬದಲಾವಣೆಗಳಾಗುತ್ತೆ. ಅದೊಂದಷ್ಟು ಚಾಲೆಂಜಸ್ ಇದ್ದೇ ಇರುತ್ತೆ ಕಂಪನಿಗೆ. ಸೊ ಓವರ್ ಆಲ್ ನೋಡೋದಾದ್ರೆ ಖಂಡಿತ ಈ ಡಿಸಿಷನ್ ಏನಿದೆ ಒಂದಷ್ಟು ಪಾಸಿಟಿವ್ಸ್ ಅನ್ನೇ ತರ್ತಾ ಇದೆ, ನೆಗೆಟಿವ್ಸ್ ಏನಲ್ಲ. ಯಾಕಂದ್ರೆ ಫೋಕಸ್ ಒಂದ್ ಕಡೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಇತ್ತೀಚೆಗೆ ಟಾಟಾ ಮೋಟಾರ್ಸ್ ಅಲ್ಲಿ ಈ ರೀತಿಯ ಬದಲಾವಣೆಯನ್ನ ನೋಡಿದ್ವಿ. ಕಮರ್ಷಿಯಲ್ ವೆಹಿಕಲ್ಸ್ ಅನ್ನೇ ಸಪರೇಟ್ ಮಾಡ್ತು ಟಾಟಾ ಮೋಟಾರ್ಸ್ ಕೂಡ. ಈಗ ಮಹೀಂದ್ರಾ ಕೂಡ ಅದನ್ನೇ ಮಾಡಕ್ಕೆ ಹೊರಟಿದೆ. ಒಟ್ಟಿನಲ್ಲಿ ಈ ಸುದ್ದಿ SML ಮಹೀಂದ್ರಾದಲ್ಲಂತೂ ಒಳ್ಳೆ ರಿಯಾಕ್ಷನ್ ಗೆ ಕಾರಣ ಆಯ್ತು. ನೋಡೋಣ ಬಟ್ ಕಂಪನಿ ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಷನ್ ಮಾಡುತ್ತೆ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈ ಟ್ರಾನ್ಸಾಕ್ಷನ್ಸ್ ಏನಿದೆ ಇದು ಕ್ಲೋಸ್ ಆಗೋದು ನೋಡಬಹುದು 31 ಜಾನ್ 2027. ಇದು ಬೇಗ ಆಗುವಂತ ಪ್ರೊಸೀಜರ್ ಅಲ್ಲ, ಸಾಕಷ್ಟು ಸಮಯ ತಗೊಳುತ್ತೆ. ಯಾಕಂದ್ರೆ ಸಾಕಷ್ಟು ಅಪ್ರೂವಲ್ಸ್ ಬೇಕಾಗುತ್ತೆ. ಹಾಗಾಗಿ ಏನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರಲ್ಲಿ ಒಂದಷ್ಟು ಕಾಂಟ್ರಿಬ್ಯೂಷನ್ ಎಲ್ಲಿಂದ ಬಂದಿದೆ ಅಂತಂದ್ರೆ, ನಿನ್ನೆ ರಿಲೀಸ್ ಆದಂತ ಇಂಡಸ್ಟ್ರಿಯಲ್ ಗ್ರೋತ್. ನಾನು ನಿನ್ನೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಗ್ರೋತ್ ಬಗ್ಗೆ ಕವರ್ ಮಾಡಿದ್ದೆ. ಜೊತೆಗೆ ಇವತ್ತು ಕೂಡ ಒಂದಷ್ಟು ಡೇಟಾಗಳು ರಿಲೀಸ್ ಆಗಿದ್ದಾವೆ. ಆ ಡೇಟಾಗಳು ರಿಲೀಸ್ ಆದ್ಮೇಲೆ ಎಕ್ಸ್ಪೆಕ್ಟೇಷನ್ ಏನ್ ಕಂಡುಬರ್ತಿದೆ ಅಂತಂದ್ರೆ, ಏಪ್ರಿಲ್ ಜೂನ್ ಕ್ವಾರ್ಟರ್ ನ GDP ಗ್ರೋತ್ ಮೇ ಬಿ 7% ಮೇಲೆ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಜೂನ್ ಇಂಡಸ್ಟ್ರಿಯಲ್ ಗ್ರೋತ್ ನೋಡಬಹುದು 23 ಮಂತ್ ಹೈ ಅನ್ನ ತಲುಪಿದೆ 7.3%. ಜೊತೆಗೆ ಬ್ಯಾಂಕ್ ಲೋನ್ ಗ್ರೋತ್ ಕೂಡ ಸಿನ್ಸ್ ಜೂನ್ 2024 ಫಾಸ್ಟೆಸ್ಟ್ ಗ್ರೋತ್ ಕಂಡಿದೆ 18.6%. ಈ ಎಲ್ಲ ಡೇಟಾಗಳೇ ಮಾರ್ಕೆಟ್ ನ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದ್ದಾವೆ ಅಂತ ಹೇಳಿದೆ. ಯಾಕೆಂತಂದ್ರೆ ಎಸ್ಪೆಷಲಿ ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಅಂತ ಒಳ್ಳೆ ರಿಯಾಕ್ಷನ್ ಏನಿರ್ಲಿಲ್ಲ. ನೀವು ಇಲ್ಲಿ ನೋಡಬಹುದು ನಾಸ್ಡಾಕ್, ಕೋಸ್ಪಿ, ತೈವಾನ್ ಮಾರ್ಕೆಟ್ ಯಾವ ರೀತಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ದೇವೆ ಅಂತ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಜೊತೆಗೆ ಕ್ರೂಡ್ ಅಲ್ಲೂ ಕೂಡ ಅಂತ ಪಾಸಿಟಿವ್ ಮೊಮೆಂಟಮ್ ಏನಿರ್ಲಿಲ್ಲ, ಅಲ್ಲಿ ಮೋರ್ ದನ್ 3% ರ್ಯಾಲಿನೇ ಇತ್ತು. ಬಟ್ ಸ್ಟಿಲ್ ನಮ್ಮ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಮೇ ಬಿ ಈ ಸುದ್ದಿಗಳು ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿದಾವೆ ಅಂತಾನೆ ಹೇಳ್ಬಹುದು. ಇನ್ನು ರೆಡ್ ಸೀ ನಲ್ಲಿ ಕಂಟೈನರ್ ಟ್ರಾಫಿಕ್ 7 ಮಂತ್ ಲೋ ನ ತಲುಪಿದೆ. ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ದಿನ ಹೆಚ್ಚಿನ ಮಾತುಗಳು ಈ ಸ್ಟ್ರೈಟ್ ಆಫ್ ಹೊರ್ಮುಜ್ ಬಗ್ಗೆ ಇರ್ತಾ ಇತ್ತು. ಈಗ ಆ ಮಾತುಕತೆಗಳು ಇಲ್ಲಿ ಶಿಫ್ಟ್ ಆಗ್ಬಿಟ್ಟಿದೆ ರೆಡ್ ಸಿಗೆ. ಯಾಕಂದ್ರೆ ಇಲ್ಲಿ ಹೌತೀಸ್ ಒಂದಷ್ಟು ಅಟ್ಯಾಕ್ಸ್ ಅನ್ನ ಮಾಡೋ ಮೂಲಕ ಗಮನವನ್ನ ಸೆಳೀತಿದ್ದಾರೆ. ಇಲ್ಲೂ ಕೂಡ ಟ್ರಾಫಿಕ್ ಕಡಿಮೆ ಆಗ್ತಾ ಇದೆ. ಈಗ ಇನ್ನು ಇವತ್ತು US ಫೆಡ್ ಮೀಟ್ ಇದೆ. ಆಲ್ಮೋಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಅಂತೂ ರೇಟ್ ಪಾಸ್ ಆಗ್ಬೋದು ಅಂತ. ಕಮೆಂಟ್ ಏನ್ ಬರುತ್ತೆ ಅದ್ರ ಮೇಲೆ ಎಲ್ಲರ ಫೋಕಸ್ ಇರುತ್ತೆ. ರಾತ್ರಿ 11:30-12 ಗಂಟೆ ಆಗುತ್ತೆ ಔಟ್ಕಮ್ ಬರ್ಲಿಕ್ಕೆ. ನೋಡೋಣ, ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನು ಇರಾನ್ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ವಿ ವಿಲ್ ಹಿಟ್ ಇರಾನ್ ಹಾರ್ಡ್. ಟ್ರಂಪ್ ವಾನ್ಸ್ ಅ ಫ್ರೆಶ್ US ಸ್ಟ್ರೈಕ್ಸ್ ಆಫ್ಟರ್ ಅಟ್ಯಾಕ್ ಆನ್ ಅಮೆರಿಕನ್ ಟಾರ್ಗೆಟ್ಸ್ ಇನ್ ಜೋರ್ಡಾನ್. ಜೋರ್ಡಾನ್ ನಲ್ಲಿ ಅಮೆರಿಕದ ಬೇಸಸ್ ಗಳ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ ಇರಾನ್. ಆ ನಂತರ ನಾವು ಇನ್ನೂ ದೊಡ್ಡದಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅನ್ನೋಂತ ಸ್ಟೇಟ್ಮೆಂಟ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ. ನಂತರ ಯೆಮೆನ್ ನ ಹೌತೀಸ್ ಮತ್ತೆ ಇನ್ನೊಂದು ಅಪ್ಡೇಟ್ ಅನ್ನ ಕೊಡ್ತಿದ್ದಾರೆ ನೋಡಬಹುದು. ಕೆಂಪು ಸಮುದ್ರದಲ್ಲಿ ಏನು ಶಿಪ್ಸ್ ಓಡಾಟ ನಡೆಸುತ್ತೆ ಅವುಗಳು ಫೀಸ್ ಪೇ ಮಾಡ್ಬೇಕಂತ. ಎಷ್ಟು ದಿನ ಇರಾನ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ಲಿ ಫೀಸ್ ಕೊಡಬೇಕು ಅಂತ ಕೇಳ್ತಾ ಇತ್ತು. ಈಗ ಹೌತೀಸ್ ಕೂಡ ಅದೇ ಡಿಮಾಂಡ್ ನ ಮಾಡ್ತಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದ್ದಾವೆ. ಏನಿದ್ರ ಮಧ್ಯೆ ಭಾರತ ಹಾಗೂ ಚೀನಾದ ಮೇಲೆ ಟ್ಯಾರಿಫ್ ಹಾಕುವಂತ ಅಥವಾ ಸ್ಯಾಂಕ್ಷನ್ಸ್ ಹಾಕುವಂತ ಬಿಲ್ ಅನ್ನು ಪ್ರಪೋಸ್ ಮಾಡಿದ್ದಾರೆ ಅಮೆರಿಕದಲ್ಲಿ. ಇದೇನು ಹೊಸ ಬಿಲ್ ಅಲ್ಲ, ಈ ಹಿಂದೆನೆ ಲಿಂಡ್ಸೆ ಗ್ರಹಂ ಅವರು ಮಂಡನೆ ಮಾಡಿದಂತ ಬಿಲ್. ಅವರು ಇತ್ತೀಚೆಗೆ ತೀರ್ಕೊಂಡ್ಮೇಲೆ ಅದನ್ನ ರಿಚರ್ಡ್ ಬ್ಲೂಮೆಂಥಾಲ್ ಮುಂದುವರಿಸ್ತಿದ್ದಾರೆ. ಬಟ್ ಇನ್ನು ಇದು ಸೆನೆಟ್ ಗೆ ಬಂದಿಲ್ಲ. ಸೆನೆಟ್ ಅಲ್ಲಿ ಪಾಸ್ ಆಗುತ್ತಾ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಜನ ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಗುತ್ತೆ ಪಾಸ್ ಆಗ್ಬೇಕು ಅಂದ್ರೆ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ, ಡಾಬರ್ ಇಂಡಿಯಾ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ಕ್ವಾರ್ಟರ್ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. 3 ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಡಾಬರ್ ಇಂಡಿಯಾದಲ್ಲಿ.
ನಂತರ ಸಿರ್ಮಾ SGS ಟೆಕ್ನಾಲಜಿ ಸೇಲ್ಸ್ ಅಲ್ಲಿ ನೋಡಬಹುದು ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಡೆಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 87% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಮೋರ್ ದನ್ 100% ಜಂಪ್ ಆಗಿದೆ. ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಕ್ವಾರ್ಟರ್ಲಿ ಸ್ವಲ್ಪ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ. ನಂತರ ಬಜಾಜ್ ಹೌಸಿಂಗ್ ಸೇಲ್ಸ್ ಅಲ್ಲಿ ಎರಡು ಕಡೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಜಾಜ್ ಹೌಸಿಂಗ್ ಅಲ್ಲಿ ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಮೂರು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಜಾಜ್ ಹೌಸಿಂಗ್ ಫೈನಾನ್ಸ್. ನಂತರ ವಿನತಿ ಆರ್ಗ್ಯಾನಿಕ್ಸ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ, ಕ್ವಾರ್ಟರ್ಲಿ ಇಯರ್ಲಿ 9% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 10% ಅಪ್ ಆಗಿದೆ. ನಂತರ ಅನಿವೆಲ್ ಆಟೋ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ, ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಕ್ಸ್ಟ್ GRSE ಕ್ವಾರ್ಟರ್ಲಿ ಡೌನ್ ಇದೆ, ಸೇಲ್ಸ್ ಅಲ್ಲಿ ಇಯರ್ಲಿ 39% ಅಪ್ ಆಗಿದೆ. ಸೇಲ್ಸ್ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ, ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ GRSE ಅಲ್ಲಿ. ನಂತರ PNGS ರೇವಾ ಡೈಮಂಡ್ ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ ಆಗಿದೆ. ನಂತರ ಅದಾನಿ ಎಂಟರ್ಪ್ರೈಸಸ್ ರೆವೆನ್ಯೂ ವೈಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ, ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಬಿಕಾಸ್ ಅಡ್ಜಸ್ಟ್ಮೆಂಟ್. 1462 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ ಕಂಪನಿ. ಬಟ್ 2644 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ, ಹಾಗಾಗಿ ಒನ್ ಟೈಮ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಕಂಪನಿ ಲಾಸ್ ಹೋಗಿದೆ. ನಂತರ ಏಷ್ಯನ್ ಪೇಂಟ್ಸ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ತುಂಬಾ ದಿನದ ನಂತರ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ರಿಪೋರ್ಟ್ ಮಾಡಿದೆ ಅಂತ ಹೇಳ್ಬೋದು ಏಷ್ಯನ್ ಪೇಂಟ್ಸ್. ಹಾಗಾಗಿನೇ ಇವತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ, ಯಾಕಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿತ್ತು ಹಾಗಾಗಿ. ನಂತರ KPIT ಟೆಕ್ನಾಲಜಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 9% ಅಪ್ ಆಗಿದೆ ಕಂಪನಿಯ ಸೇಲ್ಸ್. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಇದೆ. ಬಟ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ, ಕಾರಣ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕಂದ್ರೆ ರೀಸೆಂಟ್ ಆಗಿ ಕಂಪನಿ ಹೇಳಿತ್ತು ಪರ್ಫಾರ್ಮೆನ್ಸ್ ಡೌನ್ ಇರುತ್ತೆ ಅಂತ, ಬಟ್ ಕಂಪನಿ ಹೇಳಿದ್ದಕ್ಕಿಂತ ಹೆಚ್ಚಿನದಾಗಿ ಏನ್ ಡೌನ್ ಆಗಿಲ್ಲ, ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ನಂತರ ಅದಾನಿ ಪೋರ್ಟ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಏನ್ ತುಂಬಾ ಬಿಗ್ ಡಿಫರೆನ್ಸ್ ಆಗಿಲ್ಲ, ಸ್ಲೈಟ್ಲಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ ಆಗಿದೆ, ಬಟ್ ಸಿಂಗಲ್ ಡಿಜಿಟ್ ಅಲ್ಲಿ ಇಂಪ್ರೂವ್ ಆಗಿದೆ. ನಂತರ ರಿಫೆಕ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ರೆವೆನ್ಯೂ ನಲ್ಲಿ ಇಯರ್ಲಿ ಅಂತೂ ಮೋರ್ ದನ್ ಡಬಲ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಆಲ್ಮೋಸ್ಟ್ ಟ್ರಿಪಲ್ ಆಗಿದೆ ಅಂತಾನೆ ಹೇಳ್ಬೋದು. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಂತರ ಕ್ರಾಫ್ಟ್ಸ್ಮನ್ ಆಟೋ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ, ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ನಂತರ ತಂಗಮಾಯಿಲ್ ಜ್ಯುವೆಲರಿ ಕ್ವಾರ್ಟರ್ಲಿ ನೋಡಬಹುದು ಸ್ವಲ್ಪ ಡೌನ್ ಇದೆ, ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ಓವರ್ ಆಲ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ, ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ. ಸ್ಟಾಕ್ ಅಲ್ಲಂತೂ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಈಗಾಗಲೇ. ನಂತರ ಪಾರಾದೀಪ್ ಫಾಸ್ಫೇಟ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ, ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.